ವಾಕ್ಯ ಸಂಗಮ ಅಂತೇಳಿ ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡ್ಕೊಂಡಿದ್ದೇನೆ. ಇಷ್ಟು ದಿವಸದಲ್ಲಿ ಇಂಗ್ಲಿಷ್ ಬಗ್ಗೆ ಪಾಠ ಕೊಡ್ತಾ ಇದ್ದೆ, ಗ್ರಾಮರ್ ಹೇಳ್ಕೊಂಡು. ಮತ್ತೆ ವಾಕ್ಯಬದ್ಧವಾಗಿ ವಾಕ್ಯಗಳನ್ನ ನಾನು ರಚನೆ ಮಾಡಿ ತಮ್ಮಲ್ಲಿ ಅದರ ಅರ್ಥ ತಪ್ಪದೆ ಸಂಪೂರ್ಣ ಅರ್ಥ ಆಗುವಂತೆ ಹೇಳ್ತಾ ಇದ್ದೆ. ವಾಕ್ಯದಲ್ಲಿ ನಾವು ಮೊದಲು ನಾಮಿನೇಟಿವ್ ಪರ್ಸನ್ ಅಂತ ಹೇಳ್ತಿದ್ದೇವೆ, ಅದು ಕರ್ತೃಪದವಾಗಿ ನಾವು ತಗೋತೀವಿ. ಅನಂತರ ಇಂಗ್ಲಿಷ್ ನಲ್ಲಿ ವರ್ಬ್ ಬರುತ್ತೆ. ವರ್ಬಿನ ಮುಂದೆ ಬರ್ತಕ್ಕಂಥದ್ದೆಲ್ಲ ನಾವು ಪ್ರೆಡಿಕೇಟ್ ಅಂತ ಹೇಳ್ಬಿಡ್ತೀವಿ. ಆದ್ರೆ ವಾಕ್ಯವನ್ನ ರಚನೆ ಮಾಡುವಾಗ ನಾಮಿನೇಟಿವ್ ಪರ್ಸನ್ ಅವನೇ ಕರ್ತೃ ಆಗಿರ್ತಾನೆ. ಅನಂತರ ವರ್ಬ್ ಬರುತ್ತೆ. ವರ್ಬ್ ಆದ್ಮೇಲೆ ಅಬ್ಜೆಕ್ಟಿವ್ ಬರುತ್ತೆ, ಅಂದ್ರೆ ಕರ್ಮಪದ ಬರುತ್ತೆ. ಆದ್ರೆ ಇವತ್ತಿನ ವಿಚಾರ ಏನು ಅಂದ್ರೆ ಇಲ್ಲಿ ಇನ್ಫಿನಿಟಿವ್ ಅಂತೇಳಿ. ದ ಇನ್ಫಿನಿಟಿವ್ ಅಂದ್ರೆ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಯ್ತದೆ. ನಿಮಗೆ ಆಲ್ರೆಡಿ ಇವಾಗ ನಿಮಗೆ ಒಂದು ನಾಮಪದವು ಕೂಡ ಇಲ್ಲಿ ಕರ್ತೃವಾಗಿ ಕೆಲಸ ಮಾಡ್ತದೆ. ಅವನು ಮಾಡುವ ಕೆಲಸಕ್ಕೆ ಒಳಗಾಗ್ತಕ್ಕಂತ ಇನ್ನೊಂದು ನಾಮಪದವೇ ಇಲ್ಲಿ ಕರ್ಮಪದವಾಗಿ ಬರುತ್ತದೆ ಸೆಂಟೆನ್ಸ್ ಅಂತ ನಿಮ್ಗೆ ಆಲ್ರೆಡಿ ಈಗ ಗೊತ್ತಿರದೆ, ಅದು ಗೊತ್ತಾಗಿರ್ತದೆ ನಾವು ಹೇಳೋ ಪಾಠದಲ್ಲಿ. ಹಾಗಾಗಿ ಇಲ್ಲಿ ಇನ್ಫಿನಿಟಿವ್ ಅಂದ್ರೆ ಏನು ಅನ್ನೋದು ನಮ್ಗೆ ಇಲ್ಲಿ ಬಹಳ ಮುಖ್ಯ ಆಗಿರ್ತದೆ. ಇಲ್ಲಿ ಇನ್ಫಿನಿಟಿವ್ ಆಗಿ ನಾವು ಟು ಒಂದು ಶಬ್ದವನ್ನ ನಾವು ಬಳಸ್ತೀವಿ. ಅದರ ಹಿಂದಿನ ಶಬ್ದ ಇಲ್ಲಿ ಒಂದು ಕ್ರಿಯಾ ಶಬ್ದವಾಗಿ ಬಂದಿದೆ. ಐ ವಾಂಟ್ ಟು ಗೋ. ವಾಂಟ್ ಅನ್ನೋದ್ರೆ ನಾವು ಬಯಸ್ತಕ್ಕಂಥದ್ದು. ಐ ವಾಂಟ್, ಹೋಗುವುದನ್ನ ನಾನು ಬಯಸುತ್ತೇನೆ ಅನ್ನೋ ಅರ್ಥವನ್ನ ಇಲ್ಲಿ ಈ ಒಂದನೇ ಸೆಂಟೆನ್ಸ್ ಅರ್ಥ ಕೊಡ್ತಾ ಇದೆ. ನೀವು ಬರ್ಕೋಬಹುದು, ಇಲ್ಲಿ ತುಂಬಾ ಇದೆ. ದೇ ಟ್ರೈಡ್ ಟು ಫೈಂಡ್ ಫಾಲ್ಟ್ ವಿತ್ ಅಸ್. ದೇ ಟ್ರೈಡ್ ಟು ಫೈಂಡ್. ಇಲ್ಲೂ ಕೂಡ ಅಷ್ಟೇ, ಈ ನಾಮಿನೇಟಿವ್ ಇದು ಇನ್ಫಿನಿಟಿವ್ ಟು ನ ನಾವು ಫೈಂಡ್ ಅನ್ನೋ ಒಂದು ಕ್ರಿಯಾಪದದ ಜೊತೆ ನಾನು ಬಳಸ್ಕೊಂಡಿದ್ದೀನಿ. ಆವಾಗ ಇದು ನಾಮಪದವಾಗಿ ಕೆಲಸವನ್ನ ಮಾಡ್ತಾ ಇದೆ. ದೇ ಟ್ರೈಡ್ ಟು ಫೈಂಡ್ ಫಾಲ್ಟ್ ವಿತ್ ಅಸ್. ನಮ್ಮಿಂದ ತಪ್ಪನ್ನ ಕಂಡು ಹಿಡಿಯುವುದನ್ನ ಅವರು ಪ್ರಯಾಸ ಪಡ್ತಾ ಇರ್ತಾರೆ, ಅಂದ್ರೆ ಪ್ರಯತ್ನವನ್ನ ಮಾಡ್ತಾವ್ರೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತದೆ. ಇಲ್ಲಿ ದ ಫಾರ್ಮ್ಸ್ ಟು ಗೋ ಅಂಡ್ ಟು ಫೈಂಡ್ ಆರ್. ಇಲ್ಲಿ ನಾವು ರಚಿತವಾದಂತ ಟು ಗೋ ಮತ್ತೆ ಟು ಫೈಂಡ್ ಅನ್ನೋದು ಇಲ್ಲಿ ಇನ್ಫಿನಿಟಿವ್ಸ್ ಆಗಿ ನಾವು ತಗೊಂಡಿದ್ವಿ. ಅದೇ ಇನ್ಫಿನಿಟಿವ್ಸ್ ಆಗಿದೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತದೆ. ದ ಇನ್ಫಿನಿಟಿವ್ ಈಸ್ ದ ಬೇಸ್ ಆಫ್ ಎ ವರ್ಡ್ ಆಫ್ಟನ್ ಫಾಲೋಡ್ ಬೈ ಟು. ಯಾವಾಗಲೂ ಟೂ ನಾವು ಅನುಸರಿಸ್ಕೊಂಡೆ ಇಲ್ಲಿ ನಾವು ವಾಕ್ಯಗಳನ್ನ ರಚನೆ ಮಾಡ್ತಾ ಇದ್ವಿ ಅನ್ನೋದನ್ನ ನೀವು ಖಂಡಿತವಾಗಿ ತಿಳ್ಕೋಬೇಕು ಮತ್ತೆ ಬರ್ಕೋಬೇಕಾಯ್ತದೆ. ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್. ಟು ಅರ್ ಈಸ್ ಹುಮನ್. ಟು ಅರ್ ಅನ್ನೋದು ಇಲ್ಲಿ ನೌನ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ಇಲ್ಲಿ ಅರ್ ಅನ್ನೋದೇನು ತಪ್ಪು ಮಾಡುವುದು ಅಂತ ಹೇಳಿ. ಟು ಸೇರಿಸಿದಾಗ ಇನ್ಫಿನಿಟಿವ್ ಆಗಿ ನಾವು ಅರ್ ಅನ್ನೋದು ತಪ್ಪು ಮಾಡುವ ಅರ್ಥದಿರ್ತದೆ. ಇದನ್ನ ನಾವು ಧಾತ್ವಾರ್ಥ ಅರ್ಥದಲ್ಲಿ ನಾವು ಇಲ್ಲಿ ಟೂ ನ ತಗೊಂಡಿದ್ವಿ. ಅದನ್ನೇ ನಾವು ಇಲ್ಲಿ ಇನ್ಫಿನಿಟಿವ್ ಅಂತೇಳಿ ಹೇಳ್ತೀವಿ. ಟು ಅರ್ ಈಸ್ ಹುಮ್ಯಾನ್. ಇಲ್ಲಿ ಮನುಷ್ಯ ಸಂಬಂಧಿತವಾದದ್ದೇ ಇಲ್ಲಿ ತಪ್ಪಾಗಿರ್ತದೆ ಅನ್ನೋ ಅರ್ಥ. ತಪ್ಪು ಮಾಡೋದು ಮನುಷ್ಯ ಸಂಬಂಧಿತವಾದದ್ದು. ಬರ್ಡ್ಸ್ ಲವ್ ಟು ಸಿಂಗ್. ಹಾಡುವುದನ್ನ ಹಕ್ಕಿಗಳು ಪ್ರೀತಿ ಮಾಡ್ತವೆ ಅನ್ನೋ ಅರ್ಥ ಇಲ್ಲಿ ಬರ್ತಾ ಇದೆ. ಟು ರೆಸ್ಪೆಕ್ಟ್ ಅವರ್ ಪೇರೆಂಟ್ಸ್ ಈಸ್ ಅವರ್ ಡ್ಯೂಟಿ. ನಮ್ಮ ತಂದೆ ಅವರುಗಳನ್ನ ಇಲ್ಲಿ ನಾವು ಅವರ ಗೌರವಿತವಾಗಿ ನೋಡುವುದು ಎನ್ನುವ ಅರ್ಥದಲ್ಲಿ ಇದೆ. ಟು ರೆಸ್ಪೆಕ್ಟ್. ರೆಸ್ಪೆಕ್ಟ್ ಅನ್ನೋದು ಕೂಡ ಇಲ್ಲಿ ವರ್ಬೆ, ಆದ್ರೆ ಟೂ ನ ನಾವು ತಗೊಂಡಾಗ ಇದು ಇನ್ಫಿನಿಟಿವ್ ಕೆಲಸ ಮಾಡ್ತಾ ಇದೆ. ಟು ರೆಸ್ಪೆಕ್ಟ್ ಅವರ್ ಪೇರೆಂಟ್ಸ್ ಈಸ್ ಅವರ್ ಡ್ಯೂಟಿ. ನಮ್ಮ ಕರ್ತವ್ಯ ಇಲ್ಲಿ ಆಗಿದೆ. ನಮ್ಮ ತಂದೆ ತಾಯಿಯನ್ನ ಗೌರವಿಸುವುದು ನಮ್ಮ ಕರ್ತವ್ಯ. He refused to obey order. He refused to obey order. ಇಲ್ಲಿ ಆಜ್ಞೆಯನ್ನ ಒಂದು ಪಾಲಿಸುವುದನ್ನ ಆತ ಇಲ್ಲಿ ಅದನ್ನ ನಿರಾಕರಿಸಿದ ಎಂದು ಅರ್ಥವನ್ನ ಕೊಡ್ತದೆ. ಇಲ್ಲಿ ಟು ಒಬೆ ಅನ್ನೋದೇ ಇಲ್ಲಿ ಇನ್ಫಿನಿಟಿವ್ ಆಗಿ ಇದು ಧಾತ್ವಾರ್ಥ ಅರ್ಥದಲ್ಲಿದೆ. ಅಂದ್ರೆ
ಟು ಒಬೆ ಅಂದ್ರೆ ಪಾಲಿಸುವುದು. ಏನನ್ನ? ಆರ್ಡರ್ ಅನ್ನ, ಆಜ್ಞೆಯನ್ನ ಪಾಲಿಸುವುದನ್ನ ಅವನು ಏನ್ ಮಾಡ್ದ? ಈ ರೆಫ್ಯೂಜ್ಡ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು. ಅದನ್ನೇ ನಾವು ಇಲ್ಲಿ ಇವತ್ತಿನ ಪಾಠದಲ್ಲಿ ಇನ್ಫಿನಿಟಿವ್ ಅಂತೇಳಿ ನಾನು ಸಬ್ಜೆಕ್ಟ್ ಅನ್ನ ತಗೊಂಡಿದ್ದೀನಿ. ಇದು ನಿಮ್ಗೆ ವಾಕ್ಯಗಳಲ್ಲಿ ಆವಾಗ ಬರ್ತಾ ಇರುತ್ತೆ, ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಸಂಬಂಧವಾಗಿ ತುಂಬಾ ಇನ್ನೂ ವಾಕ್ಯಗಳು ಬರ್ತದೆ. ಅದನ್ನ ಮುಂದಿನ ದಿನಗಳಲ್ಲಿ ನಾನು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ದ ಇನ್ಫಿನಿಟಿವ್ ಲೈಕ್ ಎ ನೌನ್ ಈಸ್ ದ ಸಬ್ಜೆಕ್ಟ್ ಆಫ್ ದ ವರ್ಬ್ ಈಸ್. ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಇನ್ಫಿನಿಟಿವ್ ಏನಾಗಿದೆ? ಇಲ್ಲಿ ದ ಇನ್ಫಿನಿಟಿವ್ ಲೈಕ್ ಎ ನೌನ್. ಟು ಆರ್ ಅನ್ನೋದು ಇಲ್ಲಿ ನಮಗೆ ಒಂದು ನಾಮಪದದಂತೆ ಇದೆ. ಆದ್ರೆ ಇಲ್ಲಿ ದ ಸಬ್ಜೆಕ್ಟ್ ಆಫ್ ದ ಏನಾಗಿದೆ? ಸಬ್ಜೆಕ್ಟ್ ಇದೆಯಲ್ಲ, ಸಬ್ಜೆಕ್ಟ್ ಆಫ್ ದ ವರ್ಬ್. ಈ ಸಬ್ಜೆಕ್ಟ್ ವರ್ಬ್ ಆಗಿರೋದು ಇಸ್ ಅಂತ ಇದೆ. ಇದಕ್ಕೆ ಇದು ನಾಮಪದವಾಗಿ ಬಂದಿರತಕ್ಕಂಥದ್ದು. ಇಲ್ಲಿ ಎರಡನೇದು ದ ಬರ್ಡ್ಸ್ ಲವ್ ಟು ಸಿಂಗ್. ಇಲ್ಲಿ ಎರಡನೇದು ನಾವು ನೋಡ್ಬೋದು. ದ ಇನ್ಫಿನಿಟಿವ್ ಲೈಕ್ ಎ ನೌನ್ ಈಸ್ ದ ಸಬ್ಜೆಕ್ಟ್ ಆಫ್ ದ ಇನ್ಫಿನಿಟಿವ್. ಇಲ್ಲಿ ಏನಾಗಿದೆ? ಬರ್ಡ್ಸ್ ಲವ್ ಟು ಸಿಂಗ್. ಇಲ್ಲಿ ಇನ್ಫಿನಿಟಿವ್ ಟು ಇದೆ, ಸಿಂಗ್ ಅಂದ್ರೆ ಹಾಡೋದು. ಈ ಹಾಡುವುದನ್ನ ಅನ್ನೋದಕ್ಕೆ ಇಲ್ಲಿ ಏನಾಗಿದೆ? ಅದು ನೌನ್ ರೂಪದಲ್ಲೇ ಇದ್ದು ಅದು ಸಬ್ಜೆಕ್ಟ್ ಆಫ್ ದ ವರ್ಬ್ ಆಗಿ ಇಲ್ಲಿ ಬಂದಿದೆ. ಟು ರೆಸ್ಪೆಕ್ಟ್ ಅವರ್ ಪೇರೆಂಟ್ಸ್ ಈಸ್ ಅವರ್ ಡ್ಯೂಟಿ. ಇಲ್ಲೂ ಕೂಡ ಅಷ್ಟೇ ದ ಇನ್ಫಿನಿಟಿವ್ ಲೈಕ್ ಎ ನೌನ್, ಅದು ನಾಮ ರೂಪದಲ್ಲೇ ಇದೆ. ಇನ್ಫಿನಿಟಿವ್ ಈಸ್ ದ ಸಬ್ಜೆಕ್ಟ್ ಆಫ್ ದ ವರ್ಬ್ ಈಸ್. ಇಲ್ಲಿ ಸಬ್ಜೆಕ್ಟ್ ಈಸ್ ಏನಿದೆ ಅದಕ್ಕೆ ಇದು ಸಬ್ಜೆಕ್ಟ್ ಈಸ್ ಏನಿದೆ ಇಲ್ಲಿ ವರ್ಬ್, ಅದಕ್ಕೆ ಒಂದು ಸಬ್ಜೆಕ್ಟ್ ಆಗಿ ಇಲ್ಲಿ ಬಂದಿರತಕ್ಕಂಥದ್ದು. ಹಾಗೇನೆ ಕೂಡ ಮೂರನೇದು ದ ಇನ್ಫಿನಿಟಿವ್ like a noun is the subject of the verb is but. Like a verb, it also takes an the object.